ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ವಿಜಯೇಂದ್ರ ವಿರುದ್ಧ ವ್ಯಕ್ತವಾಗ್ತಾ ಇರುವಂತ ಆಕ್ರೋಶ ಒಂದು ಹಂತದಲ್ಲಿತ್ತು. ಈಗ ನೋಡಿದ್ರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಆ ಆಕ್ರೋಶ ಜೋರಾಗಿದೆ. ತಟಸ್ಥ ಬಣದಲ್ಲಿದ್ದವರು ತಟಸ್ಥವಾಗಿದ್ರು, ಈಗ ನೋಡಿದ್ರೆ ಅವರೂ ಸಹ ಕಿಡಿಕಾರ್ತಾ ಇದ್ದಾರಾ ಅನ್ನೋ ಅನುಮಾನ ಬರ್ತಾ ಇದೆ. ಯಾರು ಎಷ್ಟೇ ಸಮರ್ಥನೆ ಮಾಡಿಕೊಳ್ಳಿ ವಿಜಯೇಂದ್ರ ವಿರುದ್ಧ ವಿರೋಧಿ ಬಣದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗ. ನಿಶ್ಚಿತವಾಗಿ ಶ್ವೇತಾ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಮಂಗಳೂರು ಇರಬಹುದು, ಉತ್ತರ ಕನ್ನಡ ಇರಬಹುದು, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ದಕ್ಷಿಣ, ಹೀಗೆ ಪ್ರಮುಖ ಕಡೆಗಳಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡಿದರು. ಅದು ನೇಮಕ ಆಗಿತ್ತು, ಆಯ್ಕೆ ಆಗಿರಲಿಲ್ಲ. ಯಾಕೆಂದರೆ ಲೋಕಸಭಾ ಚುನಾವಣೆ ಹತ್ತಿರ ಇತ್ತು. ಆ ಕಾರಣಕ್ಕೋಸ್ಕರ ಆಯಾ ಜಿಲ್ಲೆಗಳಲ್ಲಿ ಕೆಲವೊಂದು ಕಟೀಲ್ ಅವರು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರುಗಳು ಯಾರಿದ್ರು ಅವರನ್ನು ಬದಲಾವಣೆ ಮಾಡಿ ಸುಮಾರಿಷ್ಟು ಜಿಲ್ಲೆಗಳಿಗೆ, ಅಂದರೆ ನಾನು ಈಗಾಗಲೇ ಹೇಳಿದಂತೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅವರ ನೇಮಕವನ್ನು ಮಾಡಲಾಗಿತ್ತು. ಆ ನೇಮಕ ಮಾಡಿದ ಅಧ್ಯಕ್ಷರುಗಳನ್ನೇ ಈಗ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ಆಯ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಮೊದಲು ಈಗ ಬೇಸರಗೊಳ್ಳೋದಕ್ಕೆ, ಕೆಲವು ಹಿರಿಯ ನಾಯಕರು ಬೇಸರಗೊಳ್ಳೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಅಧ್ಯಕ್ಷರಾಗಿ ಅವರು ನೇಮಕ ಮಾಡಿದರು. ಈಗ ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಇತ್ತು, ಹೀಗಾಗಿ ಚುನಾವಣಾ ಪ್ರಕ್ರಿಯೆಗಳೇನು ಆಗಿರಲಿಲ್ಲ. ಆದರೆ ಈಗ ಸಂಘಟನಾ ಪರ್ವ ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿ ಕೋರ್ ಕಮಿಟಿಯಲ್ಲಿ ಚರ್ಚೆಯನ್ನು ಮಾಡಿ ಕೆಲವರ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದ್ರೂ ಕೂಡ ವಿಜೇಂದ್ರ ಅವರು ಯಾರನ್ನು ನೇಮಕ ಮಾಡಿದ್ರು ಅದೇ ಹೆಸರುಗಳನ್ನು ಚುನಾವಣೆಯ ರೂಪದಲ್ಲಿ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಎನ್ನುವಂಥದ್ದು ಬಿಜೆಪಿಯ ಕೆಲವು ಹಿರಿಯ ಶಾಸಕರುಗಳಿಗೆ ಅಸಮಾಧಾನಕ್ಕೆ ಪ್ರಮುಖ ಕಾರಣ. ಈಗ ಬೆಂಗಳೂರಿಗೆ ತೆಗೆದುಕೊಂಡ್ರೆ ಶ್ವೇತಾ, ಬೆಂಗಳೂರಿನ ಉತ್ತರ ಇರಬಹುದು, ಬೆಂಗಳೂರು ನಾರ್ತ್ ಇರಬಹುದು, ಹಾಗೆಯೇ ಬೆಂಗಳೂರು ಸೆಂಟ್ರಲ್ ಇರಬಹುದು, ಹಾಗೆಯೇ ಸೌತ್ ಇರಬಹುದು. ಈ ಮೂರು ಜಿಲ್ಲೆಗಳಿಗೆ ಅಧ್ಯಕ್ಷರು ವಿಜೇಂದ್ರ ಆಗ್ತಾ ಇದ್ದಂತೆ ನೇಮಕವನ್ನು ಮಾಡಲಾಗಿತ್ತು. ಈಗ ಚುನಾವಣಾ ಪ್ರಕ್ರಿಯೆ ಆಗಿದೆ. ಆ ಚುನಾವಣಾ ಪ್ರಕ್ರಿಯೆಯಲ್ಲಿಯೂ ಕೂಡ ಅದೇ ಮೂವರು ವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಬದಲಾವಣೆ ಏನಾಯಿತು? ತಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಾವು ಸಲಹೆಯನ್ನು ಕೊಟ್ಟಿದ್ರು, ಯಾಕೆ ಬದಲಾವಣೆ ಮಾಡಲಿಲ್ಲ? ವಿಜೇಂದ್ರ ಅವರು ಹೇಳ್ತಾರೆ ತಾನಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಈ ಹಿಂದೆ ಯಾರನ್ನು ನೇಮಕ ಮಾಡಿದ್ರು ಚುನಾವಣಾ ಪ್ರಕ್ರಿಯೆಯಲ್ಲೂ ಅವರನ್ನೇ ಆಯ್ಕೆ ಮಾಡಿ ಅದೇ ಹೆಸರುಗಳನ್ನು ನೀವು ಹೈಕಮಾಂಡ್ಗೆ ಕಳಿಸಿ ಈಗ ನನಗೇನು ಗೊತ್ತಿಲ್ಲ ಅಂದರೆ ಹೇಗೆ ಅನ್ನುವಂಥ ಅರ್ಥದಲ್ಲಿ ಶಾಸಕರುಗಳು ನೇರವಾಗಿ, ಕೆಲವರು ಮಾಧ್ಯಮಕ್ಕೆ ನಿನ್ನೆ ಸುಧಾಕರ್ ಬಂದಿದ್ದಾರೆ ಸರಿ, ಆದರೆ ಕೆಲವರು ಮಾಧ್ಯಮಕ್ಕೆ ಬರದೇನೆ ತಮ್ಮ ಆಪ್ತ ವಲಯದಲ್ಲಿ ಈ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್ ಅಶೋಕ್ ಬೆಂಗಳೂರನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭ ಇರ್ಬೋದು, ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಇದ್ದ ಸಂದರ್ಭ ಇರಬಹುದು, ದಿವಂಗತ ಅನಂತಕುಮಾರ್ ಅವರು ಬೆಂಗಳೂರಲ್ಲಿ ಸಂಸದರಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭ ಇರಬಹುದು, ಇವರೆಲ್ಲರೂ ಕೂಡ ಆರ್ ಅಶೋಕ್ ಅವರನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ಮಾಡ್ತಾ ಬಂದಿದ್ದಾರೆ. ಯಾಕೆಂದರೆ ಅಶೋಕ್ ಅವರಿಗೆ ಜಾತಿ ಕಾರಣಕ್ಕಾಗಿ ಒಕ್ಕಲಿಗ ಇರಬಹುದು, ಸೀನಿಯರಿಟಿ ಕಾರಣಕ್ಕಾಗಿರಬಹುದು, 7 ಬಾರಿ ಶಾಸಕ ಎನ್ನುವ ಕಾರಣಕ್ಕಾಗಿರಬಹುದು, ಹೀಗೆ ನಾನಾ ಕಾರಣಗಳಿಗಾಗಿ ಅಶೋಕ್ ಅವರಿಗೆ ಬೆಂಗಳೂರು ಕೇವಲ ಒಂದು ಭಾಗಕ್ಕೆ ಸೀಮಿತವಾಗಿ ಅಲ್ಲ, ಅಶೋಕ್ ಅವರು ಬೆಂಗಳೂರು ದಕ್ಷಿಣವನ್ನು ಪ್ರತಿನಿಧಿಸಿದ್ರು ಕೂಡ ಅವರು ಇಡೀ ಬೆಂಗಳೂರನ್ನ ಒಂದು ರೀತಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಂತೆ ಅಥವಾ ಸಂಘಟನೆ ಮೇಲೆ ಹೆಚ್ಚಿನ ತನ್ನ ಪ್ರಭಾವ ಇರುವಂತೆ ಅಶೋಕ್ ಅವರು ರಾಜಕಾರಣವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಈ ಮೂರು ಜಿಲ್ಲೆಗಳಿಗೆ ಬದಲಾವಣೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಅಶೋಕ್ ಅವರು ಪಾರ್ಟಿಯ ವೇದಿಕೆಯಲ್ಲಿ ಹೇಳಿದಾಗಲೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಆಕ್ಷೇಪವನ್ನು ಎತ್ತಿ ನಂತರದಲ್ಲಿ ಸದಾನಂದ ಗೌಡರ ನಿವಾಸದಲ್ಲಿ ಸಭೆಯನ್ನು ಮಾಡಿ ತಾನು ಕೊಟ್ಟಂಥ ಹೆಸರುಗಳನ್ನು ಶಿಫಾರಸು ಮಾಡಿದರೂ ಕೂಡ ಅದನ್ನು ಪರಿಗಣಿಸಿಲ್ಲ ಎನ್ನುವಂಥದ್ದು ಅಶೋಕ್, ಅದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಹಾಗೆಯೇ ದಾಸರಳ್ಳಿ ಮುನಿರಾಜು, ಹೀಗೆ ಇನ್ನೂ ಪ್ರಮುಖ ಶಾಸಕರುಗಳಿಗೆ ಬೇಸರಕ್ಕೆ ಕಾರಣ ಎನ್ನುವಂಥದ್ದು ನಮಗಿರುವ ಮಾಹಿತಿ ಶ್ವೇತಾ. ಆದರೆ ನಿನ್ನೆ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ಅಶೋಕ್ ಅವರು ನಿನ್ನೆ ಗೈರಾಗಿದ್ದರು. ಬೆಂಗಳೂರು ದಕ್ಷಿಣದ ಅಧ್ಯಕ್ಷನಾಗಿ ರಾಮಮೂರ್ತಿ, ಶಾಸಕರಾಗಿರುವಂಥ ಜಯನಗರ ಶಾಸಕರಾಗಿರುವಂಥ ರಾಮಮೂರ್ತಿಯನ್ನು ಪುನರಾಯ್ಕೆ ಮಾಡಲಾಗಿದೆ. ಅವರ ಒಂದು ಹೆಸರು ಘೋಷಣೆಯ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಗೈರಾಗಿದ್ದರು. ಅದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಇರಲಿಲ್ಲ. ಹೀಗೆ ಕೆಲವೊಂದಿಷ್ಟು ಶಾಸಕರು ಗೈರಾಗುವುದರ ಮೂಲಕ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಆರಂಭದಲ್ಲಿ ಹೇಳಿದಂತೆ ಈ ಹಿಂದೆ ವಿಜೇಂದ್ರ ಅವರು ನೇಮಕ ಮಾಡಿದ್ದಕ್ಕೂ ಈಗ ಚುನಾವಣೆ ಪ್ರಕ್ರಿಯೆ ಏನು ಮಾಡಿದ್ದಾರೆ ಬಿಜೆಪಿ, ಸಹಜ ಚುನಾವಣೆ ಅಧಿಕಾರಿಗಳು ಹೋಗಿದ್ದಾರೆ, ಬೇರೆ ಬೇರೆ ಜಿಲ್ಲೆಯವರು ಹೋಗಿದ್ದಾರೆ, ಎಲ್ಲವೂ ಕರೆಕ್ಟು. ಬಿಜೆಪಿಯ ಸಾಂವಿಧಾನಿಕವಾಗಿ ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಈ ಹಿಂದೆ ನೇಮಕ ಆದವ್ರನ್ನೇ ಮತ್ತೆ ನೀವು ಆಯ್ಕೆ ಮಾಡಿದ್ರ ಬಗ್ಗೆ ಬೇಸರ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮತ್ತು ಪರೋಕ್ಷವಾಗಿ ತೋರಿಸುವಂಥ ಪ್ರಯತ್ನವನ್ನು ಬೆಂಗಳೂರಿನ ಪ್ರಮುಖ ಲೀಡರ್ಗಳು ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.